ಇದು ಉಲ್ಟಾ ಡೋರ್ ಗುರು, ಉಲ್ಟಾ ತೆಗೆಯೋದು ನೋಡಿ, ಈ ಥರ ಓಪನ್ ಆಗೋದು ಇದು ಗಾಡಿ. ಅಣ್ಣ ನೋಡ್ತಾ ಇದ್ದೀನಿ ಅಣ್ಣ, ನೋಡೋಣ ಅಣ್ಣ. ಮಿನಿ ಬುಲೆಟ್ ಅಂತ ಯಾಕಯ್ಯ ಫೋನ್ ಮಾಡ್ತೀಯಾ ಅಂತೀರಾ, ಏನು ಕೈಯ ಮಾಡ್ತೀರಾ ಅಂತೀರಾ, ಏನು ಹೇಳೋದು ನಿಮಗೆ? ಓ ಒರಿಜಿನಾಲಿಟಿಂಗ್ ಬರಲ್ಲ. ಸೀಟ್ ಆಗಲಿ ಎಂಜಿನ್ ಆಗಲಿ, ಎಂಜಿನ್ನು 200cc ಬರೋದು, ನಾವು 350 ಇದ್ರ ಕರ್ತರು ನೀವೇ ಅಂತ ತೋರ್ಸಕ್ಕೆ ಫೋನ್ ಮಾಡಿದೆ. ನನಗೆ ಬೇಜಾರಾಗ್ತಿರೋದು ಏನಂತಂದರೆ, ನೀವು ಈಗ ಯಾರು ಸಪೋರ್ಟ್ ಅಷ್ಟಾಗಿ ಮಾಡ್ತಿಲ್ಲ ಗುರು. ನೋಡಿದ್ರೆ ಯೂಟ್ಯೂಬಲ್ಲಿ ನಮ್ಮ ಚರಿ ನೋಡಿದ್ರೆ ಜನ ಎಲ್ಲ ಒಂಥರ ಖುಷಿಯಾಗೋಯ್ತಾರು, ಖುಷಿಯಾಗೋಯ್ತಾರೆ. ಅವ್ರು ಖುಷಿ ಆದ್ರೆ ನಾನು ಖುಷಿ ಆಗೋಯ್ತೀನಿ. ಈಗ ಈ ಗಾಡಿ ಇಟ್ಕೊಂಡಿದ್ಕೋ ಸಾರ್ಥಕ ಆಯಿತು ಅಂತ. ಹಾಗೆ ಇದು ಮಿನಿ ಬುಲೆಟ್ ಅಂತ, ಇದು ಬರೋದು 250cc ಅಂತೀನಿ. ಬಟ್ ನಾವು ಇದನ್ನು 350cc ಮಾಡಿದ್ದೀವಿ. ಸೊ ಯಾರಿಗಾರು ನೋಡಿದರೆ, ಗಾಡಿ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಆ ಇಂಜಿನ್ಗೂ ಈ ಇಂಜಿನ್ಗೂ. ಬಟ್ ಈ ರೀತಿ ಮಾಡಿಫಿಕೇಷನ್ಸ್ ಮಾಡಿ ಕೊಟ್ಟಿರೋರು ಯಾರಲ್ಲಿ, ನಮ್ಮ ಕುಮಾರಣ್ಣ. ಈಗ ಅವ್ರನ್ನೇ ನೋಡೋಕೆ ಹೋಗೋಣ ಒಂದು ಮಿನಿಟ್. ಏನು ಫೀಲ್ ಕೊಡ್ತು ಗೊತ್ತಾ, ಸಿಟಿಗಾದ್ರೂ ಸೈ, ಲಾಂಗ್ ಆದರೂ ಸೈ. ಈ ಗಾಡೀಲಿ ಅಷ್ಟೊಂದು ಕಂಫರ್ಟಬಲ್ ಇರುತ್ತೆ, ಅಷ್ಟೊಂದು ಒಂಥರ ನಿಂಬಲ್. ಶಾರ್ಟ್ ಟೈಮಲ್ಲಿ ಲಾಂಗ್ ಅಂದರೆ ಹೈ ಸ್ಪೀಡಲ್ಲಿ ನಿಂಬಲ್ ಆಗೋಲ್ಲ, ಹೈ ಸ್ಪೀಡ್ಗೂ ಹೋಗೋಲ್ಲ ಗಾಡಿದು. ಹಬ್ಬ ಬಂದ್ರೆ 120. ನಮ್ಮ ಕುಮಾರಣ್ಣ ಬಂದಿದ್ದೀನಿ ಅಂದರು, ತುಂಬ ನಕರ ತೆಗಿತಾರೆ ಇತ್ತೀಚೆಗೆ. ಯಾಕೋ ಇಷ್ಟೊಂದು ಇದು ಇರಬಾರ್ದು ಮನುಷ್ಯರಿಗೆ ಹೇಳಿ. ಗುರುಗಳು ಅಂತ ನಾವು ನೆನೆಸ್ಕೊಂಡು ಫೋನ್ ಮಾಡ್ತೀವಲ್ಲ, ಅದಕ್ಕೆ ಹಿಂಗೆ ಮಾಡ್ತೀರಿ ನೀವು. ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನೂ ಇಲ್ಲ, ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಅಯ್ಯ ಯಾಕೆ ಫೋನ್ ಮಾಡ್ತೀರಾ ಅಂತ ಬೇರೆ ಕ್ವಶನ್ ಬೇರೆ ಮಾಡ್ತೀರಾ. ಫೋನ್ ಮಾಡಿದ್ರೆ ಯಾಕಯ್ಯ ಫೋನ್ ಮಾಡ್ತೀಯಾ ಅಂತೀರಾ, ಏನು ಕೈಯ ಮಾಡ್ತೀರಾ ಅಂತೀರಾ, ಏನು ಹೇಳೋದು ನಿಮಗೆ? ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಹ್ಯಾಂಡ್ಲ್ ಚಿಕ್ಕದಾಯಿತು, ಸ್ವಲ್ಪ ಪೋಸ್ಚರು ಮುಂದೆ ಬರೋದ್ರಿಂದ, ಮುಂದೆ ಹಿಂಗೆ ಬಕ್ಕೊಂಡು ಬರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಲಾಂಗ್ ರೈಡೆಲ್ಲ ಮಾಡಬೇಕಾದ್ರೆ. ಬಟ್ ಅಭ್ಯಾಸ ಆಗ್ಬಿಟ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ. ನಾವೆರಡು ಗಾಡಿ ಸೌಂಡ್ ಗಾಡಿ ಅಂದರೆ ಮಾಮೂಲಿ 2 ಸ್ಟ್ರೋಕ್ಗಳೆಲ್ಲ ಸೌಂಡ್. ಈ ಗಾಡಿ ಮಾತ್ರ ಸೈಲೆಂಟ್, ಅಂದ್ಕೊಂಡು ಹೋಗ್ತಾ ಇರ್ಬೋದು ಆರಾಮಾಗಿ. ಅಂತ ಇರೋ ಗಾಡಿಗಳೆಲ್ಲ ಜನಗಳೆಲ್ಲ ಒಂದ್ಸಲಿ ತಿರುಗಿ ಹಿಂಗೆ ನೋಡೋಂಥ ಗಾಡಿಗಳು ಗುರು. ನನಗೆ ಬೇಜಾರಾಗ್ತಿರೋದು ಏನಂತಂದರೆ, ನೀವು ಈಗ ಯಾರು ಸಪೋರ್ಟ್ ಅಷ್ಟಾಗಿ ಮಾಡ್ತಿಲ್ಲ ಗುರು. ನೋಡಿದ್ರೆ ಯೂಟ್ಯೂಬಲ್ಲಿ ಎಂತೆಂಥ ಚಿಲ್ಟಿ ನನ್ನ ಮಕ್ಕಳು, ಗುಲ್ಟು ನನ್ನ ಮಕ್ಳಿಗೆಲ್ಲ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ತಿಕ್ಕ ತೋರಿಸ್ಕೊಂಡು, ಮಕ್ಕ ತೋರಿಸ್ಕೊಂಡು, ಬೀರು ತೋರಿಸ್ಕೊಂಡು, ಅಂಡರ್ವೇರ್ ತೋರಿಸ್ಕೊಂಡು, ಬಾಡಿ ತೋರಿಸ್ಕೊಂಡು ಮಾಡ್ತಾರೆ ನನ್ನ ಮಕ್ಕಳಿಗೆಲ್ಲ. ಹಂಗೆ ಸಪೋರ್ಟ್ ಮಾಡ್ತಾರ. ಬಟ್ ನಾವು ಇಷ್ಟೊಂದು ಪ್ಯಾಷನ್ನ ಫಾಲೋ ಮಾಡ್ಕೊಂಡು ಇಂಥ ಗಾಡಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರವ್ರಿಗೆ ಲೆಕ್ಕನೇ ಕೊಡೋವಲ್ಲ ಗುರು. ಜನಗಳಿಗೆ ಕೆಟ್ಟದ್ದು ಬೇಗ ಅಟ್ರಾಕ್ಷನ್ ಆಗುತ್ತೆ ಅಂತಾರಲ್ಲ, ಹಂಗೆ ಒಳ್ಳೇದಕ್ಕೆ ಕಾಲ ಇಲ್ಲ ಗುರು. ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ನಾನು ನೋಡೋದಂಗ ನೋಡ್ತೀನಿ ಗುರು, ಬಟ್ ನನ್ನ ಪ್ಯಾಷನ್ ಅಂತೂ ಬಿಡೋಕೆ ಹೋಗಲ್ಲ. ಬಟ್ ನಿಮ್ಗೆ ಏನು ಬೇಕು ಅದು ಕೊಡೋಕೆ ನನಗೆ ಗೊತ್ತು. ಅಣ್ಣ ನೋಡ್ತಾ ಇದ್ದೀನಿ ಅಣ್ಣ, ನೋಡೋಣ ಅಣ್ಣ ಮಿನಿ ಬುಲೆಟ್ ಅಂತ. ಇಲ್ಲ ಗಾಡಿ ಬರೋದೇ ಹಿಂಗಣ್ಣ. ಗಾಡಿ ಬರೋದೇ ಓಲ್ಡ್ ಗಾಡಿ. ನಾನೇ ಫ್ಲಾಟ್ ಆಗ್ಬಿಟ್ಟೆ, ಫ್ಲಾಟ್ ಅಂದ್ರೆ ಫುಲ್ ಫ್ಲಾಟ್ ಆಗ್ಬಿಟ್ಟೆ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಒಂದು 42 ಬರುತ್ತಣ್ಣ ಪೆಟ್ರೋಲು. ನಿಮ್ಮದು ಚೆನ್ನಾಗಿದೆ ಅಣ್ಣ ಗಾಡಿ, ನಿಮ್ಮದು ಚೆನ್ನಾಗೈತೆ ಗಾಡಿ. ಬರೀ ಡೌಗಳು ನಿಂತು ಗಾಡಿ ನೋಡಿ, ಇಷ್ಟಪಡೋರು ನೋಡಿ ನಿಲ್ಲಿಸಿದ್ದು ಗಾಡಿ. ಹಂಗೆ ಖುಷಿ ಆಗುತ್ತೆ. ಬಟ್ ಯೂಟ್ಯೂಬಲ್ಲಿ ಕ್ಲೀನಾಗಿ ರೆಕಗ್ನಿಷನ್ ಸಿಗ್ತಾ ಇಲ್ಲ ಗುರು. ಈಗ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಎಷ್ಟೆಷ್ಟು ಜನ ನೋಡ್ತಿರೋ ಅವ್ರಿಗೆಲ್ಲ ನಾನು ಒಂದೇ ರಿಕ್ವೆಸ್ಟ್ ಹೇಳೋದು, ನೋಡಿ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ಶೇರ್ ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಎಲ್ಲ ಒಂದು ಕಡೆ ಶೇರ್ ಮಾಡಿ ಗುರು. ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನಿಮಗೆ ನಮ್ಮ ಕಡೆಯಿಂದ ಏನೋ ತಪ್ಪಾಗಿದ್ದರೆ ಅಥವಾ ಈ ಥರ ಮಾಡಿ ಆ ಥರ ಏನಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದನ್ನೆಲ್ಲ ಕೇಳುವ, ಅದನ್ನೆಲ್ಲ ಮಾಡುವ, ಅದನ್ನೆಲ್ಲ ಸರಿ ಅನ್ಸಿದ್ರೆ ತಿದ್ಕೊಳ್ಳುವ. ಕೆಟ್ಟದಕ್ಕೆ ಬೇಗ ಕಮೆಂಟ್ ಮಾಡಿಬಿಡ್ತಾರೆ, ಒಳ್ಳೇದಕ್ಕೆ ಯಾಕೆ ಕಮೆಂಟ್ ಮಾಡೋ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀರಾ ಕೂಡ. ಒಳ್ಳೇದಕ್ಕೆ ಟೈಮ್ ಇದೆ, ಒಳ್ಳೇದಕ್ಕೆ ಟೈಮ್ ಬಂದೇ ಬರುತ್ತೆ. ಅವೆಲ್ಲ ಯಾಕೋ ಮಾತಾಡ್ತೀಯ, ಸುಮ್ಮನೆ ಹೋಗು, ಅವೆಲ್ಲ ಏನಿಲ್ಲ ಹೋಗು. ಗಾಡಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಗಾಡಿಗೆ ಬ್ಯಾಟ್ರಿ ಬರಲ್ಲ, ಕಾಯಿಲಲ್ಲೇ ಎಲ್ಲ ಹೆಡ್ಲೈಟು, ಹಾರನ್ನು ಗೀರನ್ನು ಎಲ್ಲ ಕಾಯಿಲ್ ಬರುತ್ತೆ. ಕಾಯಿಲ್ ಮುಖಾಂತರ ಸಪ್ಲೈ ಆಗುತ್ತೆ. ಈ ಗಾಡಿ ತುಂಬ ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ ನಾನು. ಈ ಗಾಡಿ ಒರಿಜಿನಾಲಿಟಿಂಗ್ ಬರಲ್ಲ. ಸೀಟ್ ಆಗಲಿ ಎಂಜಿನ್ನು 200cc ಬರೋದು, ನಾವು 350 ಮಾಡಿಸಿದ್ದೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಲೀಗಲ್ ಆಗಿ ಮಾಡಿಸಿದ್ದೀವಿ ಎಲ್ಲನೂ ಕೂಡ, ಯಾವುದೋ ಇಲ್ಲೀಗಲ್ ಆಗಿ ಮಾಡಿಸಿಲ್ಲ. ಇದು 2 ಆಫ್ಟರ್ ಮಾರ್ಕೆಟ್ ಮಿರರ್, ಇದು 2 ಕೂಡ ನಿಮಗೆ ಈಸಿಲಿ ಸಿಕ್ಕೋಗುತ್ತೆ ಆಫ್ಟರ್ ಮಾರ್ಕೆಟು. ಇದಕ್ಕೆ ಹೆಚ್ಚು ಕಮ್ಮಿ ಒಂದು 600 ಸಮಥಿಂಗ್ ಇರಬೇಕು 2ರಿಂದ. ಅದಾದಮೇಲೆ 2 ಸ್ವಿಚ್ ಹಾಕ್ಸಿದ್ದೀನಿ ನೋಡಿ. ಇದಕ್ಕೆ ಇಂಡಿಕೇಟರ್ ಬರಲ್ಲ, ನಾನು ಇಂಡಿಕೇಟರ್ ಹಾಕ್ಸಿದ್ದೀನಿ. ಈ ಇಂಡಿಕೇಟರ್ ಬಂದ್ಬಿಟ್ಟು 350 ಬಿಟ್ರಲ್ಲ,
ಆ ಗಾಡಿದು ಸಣ್ಣ ಇಂಡಿಕೇಟರ್ಸು 4 ಇಂಡಿಕೇಟರ್ಸ್ ಹಾಕ್ಸಿದ್ದೀನಿ. ಸೀಟ್ನ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ರು ಅವ್ರಿಗೆ ಗೊತ್ತಾಗುತ್ತೆ ಸೀಟು ಮಾಡಿಫಿಕೇಷನ್ ಹೇಗೆ ಮಾಡಿಸಿದ್ದೆ ಏನು ಕತೆ ಅಂತ. ಪೈಂಟು ಅದು ಇದೆಲ್ಲ ಸೇಮ್ ಬರುತ್ತೆ ಗುರು, ಯಾವುದು ಚೇಂಜ್ ಮಾಡಿಸಿಲ್ಲ ನಾನು. ಇನ್ನೊಂದು ನನಗೆ ನಿಮ್ಮ ಸಜೆಷನ್ ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು. ಏನಪ್ಪ ಅಂತಂದರೆ ಮೀಮ್ಸ್ನ ಯೂಸ್ ಮಾಡಲೋ ಬೇಡ, ಮೀಮ್ಸು ಇದ್ರೆ ಇಂಟ್ರೆಸ್ಟಿಂಗ್ ಬರುತ್ತೋ ಅಥವಾ ಮೀಮ್ಸ್ ಇಲ್ದೆಲ್ಲ ಇಂಟ್ರೆಸ್ಟಿಂಗ್ ಬರುತ್ತೋ ನನ್ನ ಕಂಟೆಂಟ್ ಮಾಡಬೇಕಾದ್ರೆ ಅಂತ ಯಾರಾದರೂ ನೋಡ್ತಾ ಇದ್ರೆ ರೆಗ್ಯುಲರ್ ಫಾಲೋ ಮಾಡೋರು ಇದ್ದರೆ ದಯಮಾಡಿ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಮೀಮ್ಸ್ನ ಮಾಡಲೋ ಹಾಕ್ಲೋ ಬೇಡ, ಇನ್ನು ಬಿಟ್ವೀನ್ ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಮೀಮ್ಸ್ನೂ ಕೂಡ. ಎಲ್ಲಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ, ಅದು ಏನಾರು ನಿಮಗೆ ಬೋರ್ ಆಗಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಅಷ್ಟೇ. ನನ್ನ ಲೆಫ್ಟಲ್ಲಿ ಹೋಗ್ತಾ ಇದ್ದೀನಿ, ರೈಟಲ್ಲಿ ಹೋಗ್ತಾ ಇದೆ ನೋಡಿ ನಮ್ಮ ಕೋರ್ಟ್ ಇದು ನಮ್ಮ APMC ಎರಡು ಅಂತ ಇರೋ 3 ಗಾಡಿಗಳಲ್ಲಿ ಯೂನಿಕ್ ಅಂದರೆ ನಮ್ಮ ರೋಡ್ ಕಿಂಗ್ದು. ತುಂಬ ಮೆಲೋಡಿ ಅಂದರೆ ಇದ್ರದ್ದು, ತುಂಬ ಹಿತ ಕೊಡೋದು ಮನಸ್ಸಿಗೆ, ತುಂಬ ರುಚಿಗೆ ಹೇಳ್ಸೋದು ಅಂದರೆ RX ಸೌಂಡು. ಮತ್ತು ಲಾಂಗ್ ರೈಡಲ್ಲೆಲ್ಲ ಇದು ಬೆಸ್ಟು, RX ಇನ್ನೂ ಬೆಸ್ಟು. ಸೊ RXಲ್ಲಿ ಶೀಘ್ರದಲ್ಲೇ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಲಾಂಗ್ ರೈಡು. ಸೊ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು ಇದ್ರು ನಾಯಿಲೇ ಮಾಳ ಪಕ್ಷ ಬೇರೆ ಪಕ್ಷದ ಟೈಮು ಹಿರಿಯಕರೆಲ್ಲ ಆಚೆ ಬಂದಿರ್ತಾರೆ, ಸ್ವಲ್ಪ ಜೋಪಾನ ಹೋಗ್ಬೇಕು ಕಣಪ್ಪ. ಇಲ್ಲಾಂದ್ರೆ ನಮ್ಮನ್ನು ಕರ್ಕೊಂಡು ಹೊಂಟ್ಬಿಡ್ತಾರೆ ಆಮೇಲೆ ಸವಾಸಲ. ನನ್ನ ಬಿಟ್ರೆ ನಾನು ಒಬ್ಬನೇ ಲೆಜೆಂಡು ಅಂತ. ಫೋನ್ ಹೆಂಗಿದ್ರು ಬತ್ತೀನಲ್ಲ ಮೀಟ್ ಆಯ್ತೀನಲ್ಲ ಅಂತ ಕಟ್ ಮಾಡಿದೆ. ಇದ್ರ ಕರ್ತರು ನೀವೇ ಅಂತ ತೋರ್ಸಕ್ಕೆ ಫೋನ್ ಮಾಡಿದೆ. ನೀವಲ್ವಾ ಹಂಗಾರೆ ಈ ಗಾಡಿ ರೆಡಿ ಮಾಡಿದ್ದು ನೀವಲ್ವಾ? ಇನ್ನೇನು ಮತ್ತೆ ರೆಡಿ ಮಾಡಿದ್ದು? ಬಡ್ಡಿದೆ ನಾನೇ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ವಿ. ನೀವು ನೋಡ್ಲೆ ಅಯ್ಯೋ ಆಯ್ತು ಬನ್ನಿ ಇಲ್ಲಿ ಸುತ್ತಲೂ ಬುಲೆಟ್ ಗಾಡಿಗಳು ಮಡಿಕೊಂಡಿದ್ದೀನಿ ಅಂತ ಏನು ಹಾರಾಡ್ತಾ ಇದ್ದೀರಾ? ಸುತ್ತಲೂ ಏನು ಒಂದು ಡೀಸೆಲ್ ಬುಲೆಟ್ ಬಂದೈತೆ ರೆಡಿ ಮಾಡೋಕ್ಕೆ, ಇನ್ನೊಂದು ಪೆಟ್ರೋಲ್ ಬುಲೆಟ್ ಬಂದೈತೆ, ಇನ್ನೊಂದು ಹೊಸ ಬುಲೆಟ್ ಬಂದೈತೆ, ಅಲ್ಲೊಂದು ನಿಲ್ಸ್ಕೊಂಡಿದ್ದೀನಿ, ಒಳಗಡೆ 2 ನಿಲ್ಸ್ಕೊಂಡಿದ್ದೀನಿ ಅಂತ ಏನು ಮೇಕೆ ಎತ್ತು ಕೆಳಗೆ ಬೀಳ್ತಾ ಇದ್ದೀರಾ? ಮೋದೇ ಬಿಟ್ರೆ ನೀವೇ ನೆಕ್ಸ್ಟು. ಜನ್ಮಸ್ಥಳಕ್ಕೆ ನಮಸ್ಕಾರ. ಒಂದು ಡೈಲಾಗ್ ಬಿಡಿ ಒಲಿ, ಒಂದು ಡೈಲಾಗ್ ಬಿಡಿ, ವೀಕ್ಷಕರಿಗೆಲ್ಲ ಡೈಲಾಗ್ ಕೇಳ್ತಾವ್ರೆ. ಅದಲ್ಲ ಡ್ರಾಮಾ ಡೈಲಾಗು. ಯಾವುದೋ ಒಂದು ಬಿಡಿ ಕುಮಾರಣ್ಣ, ಅರ್ಜುನಂದು ಕರುಣಂದು ಯಾವುದೋ ಬಿಡಿ ಕುಮಾರಣ್ಣ. ಇರಲಿ ನೋಡ್ರಿ, ಒಂದೇ ಒಂದು ಬಿಡಿ ಕೂತ್ಕೊಳ್ಳಿ, ಒಂದೇ ಒಂದು ಬಿಡಿ ಕುಮಾರಣ್ಣ, ಒಂದೇ ಒಂದು ಜನ ಎಲ್ಲ ಕೇಳ್ತವ್ರೆ. ಒಂದೇ ಒಂದು ಇರಲಿ, ಒಂದೇ ಒಂದು ಅರ್ಜುನಂದು ಭೀಮಂದು ರಾಮಂದು ಯಾವುದೋ ಒಂದು ಬಿಡಿ, ಬಾಯಿಗೆ ಬಂದಿದ್ದು ಬಿಡ್ಬಿಡಕ್ಕೆ ಹೇಳಿ ಕುಮಾರಣ್ಣ. ಒಂದೇ ಒಂದು ಬಿಡಿ, ಒಂದೇ ಒಂದು ಇರಲಿ, ಒಂದೇ ಒಂದು. ನೆನ್ಕಂಡು ಒಂದೇ ಒಂದು ಬಿಡಿ. ಯಾವತ್ತು ಹೇಳಿದ್ರೆ ಸುಮ್ಮನೆ ಹೇಳಿದ್ರಾ? ನಿಮಗೆಲ್ಲ ಗೊತ್ತಕ್ಕಂತ ಹೇಳಿ ಬಿಸಿ ಇಡ್ಲಿ ನೀವು ಆಮೇಲೆ ಹೇಳೋಣ. ನಿಮ್ದು ಹೇಳಿ ಈಗ. ಒಂದೇ ಒಂದು ಯಾವುದೋ ಒಂದು ಪಟ್ಟಂತ ನೆನಪಾಗಿದ್ದು ಹೇಳಿ. ಯಾವುದೋ ತಾರಸ್ ಗಾಡಿ ಬಂದ್ಬಿಟ್ಟೈತೆ, ಡೀಸೆಲ್ ಬುಲೆಟ್ ಇದು. ಈಗ ಅದ್ಯಾವುದೋ ಪೆಟ್ರೋಲ್ ಗಾಡಿ ಬುಲೆಟ್ ರೆಡಿ ಮಾಡ್ತಾವ್ರೆ. ಇದು ನನ್ನ ಗಾಡಿ ಅಲ್ಲಿರೋದು ನೋಡಿ, ಅದು ಬಂದ್ಬಿಟ್ಟು ಎಲಿಗೆಂಟ್ ಫಿಯಟ್ ಅಂತ ನಮ್ಮ ಕುಮಾರಣ್ಣವರ ಮಳಿಗೆ ಓನರ್ದು. ಅದಷ್ಟು ದಿನ ಇಲ್ಲಿತ್ತು, ಈಗ ಗಾಡಿ ಕೆಲಸ ಇರಬೇಕು ಅದಕ್ಕೆ ಅಲ್ಲಿ ನಿಲ್ಸಿದ್ದಾರೆ ಎಲಿಗೆಂಟ್ ಫಿಯಟ್ ಅಂತ. ಇನ್ನೊಂದ್ಸಲಿ 10 ದಿನ ತೋರಿಸ್ತೀನಿ, ಅಡುಗೆ ಮಾಡ್ಕೊಬಿಡಿ. ಸೀಟ್ ಗೀಟ್ ರೆಡಿ ಮಾಡಿಸ್ತವ್ರೆ, ಎಲಿಗೆಂಟ್ ಫಿಯಟ್ ಅಂತ. ಫಿಯಟ್ ಒಳಗಡೆ ಸೀಟೆಲ್ಲ ರೆಡಿ ಮಾಡ್ತಾವ್ರೆ, ಅದಕ್ಕೆ ಅಂತ ಆಚೆ ತೆಗ್ದಿರ್ಬೇಕು ಮೋಸ್ಟ್ಲಿ. ಇದು ಉಲ್ಟಾ ಡೋರ್ಗುರು, ಉಲ್ಟಾ ತೆಗೆಯೋದು ನೋಡಿ, ಈ ಥರ ಓಪನ್ ಆಗೋದು ಇದು ಗಾಡಿ. ಸೊ ಒಳಗಡೆ ನೋಡಿ ಸ್ಟೇರಿಂಗು ಸ್ಟೇರಿಂಗ್ ಹಾಕವ್ರೆ, ಎಲ್ಲ ಕ್ಲೀನಾಗಿ ಆಲ್ಟ್ರ್ ಮಾಡಿಸಿರ್ಬೋದು. ಒರಿಜಿನಲ್ ಇದೆ ಮೀಟ್ರು, ಅದು ಇದು ಒಳಗಡೆ ಇಂಟೀರಿಯರ್ ಎಲ್ಲ. ಸೊ ಸ್ಟೇರಿಂಗು ಅಲೈವಿಲೆಲ್ಲ ಚೇಂಜ್ ಮಾಡ್ಸವ್ರೆ. ಈ ಥರ ಕಾಣುತ್ತೆ ನೋಡಿ ಗಾಡಿ. ಇದೇ ಗಾಡಿ ಅವತ್ತು ಯಾರೋ ಕೇಳ್ತಿದ್ರು, ಅದಕ್ಕೆ ಈ ಸತಿ ಪೂರ್ತಿ ತೋರಿಸ್ತಾ ಇದ್ದೀನಿ, ನೋಡ್ಕೊಬಿಡಿ. ಎಲಿಗೆಂಟ್ ಫಿಯಟ್ ಪ್ರೀಮಿಯರ್ ಪದ್ಮಿನಿ ಬಂತಲ್ಲ, ಅದಕ್ಕಿಂತ ಹಿಂದೆ ಬಂದಿದ್ದು ಗಾಡಿ ಇದು ಎಲಿಗೆಂಟ್ ಫಿಯಟ್ ಅಂತ. ಉಲ್ಟಾ ಡೋರ್ ಈ ರೀತಿ ತೆಗೆಯುವಂಥದ್ದು. ಎಷ್ಟು ದಿನ ಕುಮಾರಣ್ಣ ಅವ್ರ ಗ್ಯಾರೇಜಲ್ಲೇ ನಿಂತಿತ್ತು, ಇವಾಗ ರೆಡಿ ಮಾಡ್ಸೋಕ್ಕೆ ಅಂತ ಆಚೆ ತೆಗ್ದವ್ರೆ. ಆ್ಯಸ್ ಯೂಶುವಲ್ ನಮ್ಮ ಚೆರಿಯಲ್ಲಿ ನಿಂತವ್ನು ನೋಡಿ, ಕುಮಾರಣ್ಣಲ್ಲಿ ಗಾಡಿ ರೆಡಿ ಮಾಡ್ತಾವ್ರೆ. ಯಾವುದೋ ಪೆಟ್ರೋಲ್ ಗಾಡಿ, ಇದ್ಯಾವುದೋ ಡೀಸೆಲ್ ಬುಲೆಟ್ಟು ಐತಿ ಮರೆ. ವ್ಯೂ ನೋಡಿದ್ರೆ ಮನ್ಸು ಗಿಚ್ಚಾಯ್ತೈತಿ, ಗಿಚ್ಚು. ನಂದೈತಲೆ ಗಾಡಿ, ಇದು ನಂದು. ಚೆರಿ ಅಂತಲೇ ಹೆಸರು ಚೆರಿ. ಗೊತ್ತು ಮಾಡ್ಕೆ ಮರೆ, ಗೊತ್ತು ಮಾಡ್ಕೆ. ನಾನು ಹುಚ್ಚು ಸುಳು ಮಗ ಅನ್ಕೊಬಿಟ್ರೆ ಉತ್ತರ ಕರ್ನಾಟಕದವ್ರು. ನಾನು ಭಾಷೆ ಕಲಿತಾ ಉಂಟು ಅಂದರೆ ಮಂಗಳೂರು ಆಗೋಯ್ತು. ಕಲಿತಾ ಇದ್ದೀನಿ, ಅರ್ಥ ಮಾಡ್ಕೊಂಡು ನಮಗೆ ಸ್ವಲ್ಪ
ಸಪೋರ್ಟ್ ಮಾಡ್ರಪ್ಪ. ಉತ್ತರ ಕರ್ನಾಟಕದ ಮಂದಿ ಮನಸ್ಸಾಗ ಹೃದಯದಾಗ ತುಂಬ ಒಳ್ಳೆಯರದಾರ. ಅವರೆಲ್ಲ ನಮಗೂ ಸಪೋರ್ಟ್ ಮಾಡ್ತಾರೆ. ಹೆಂಗೈತೆ ವ್ಯೂ? ಹಾ ಹೆಂಗೆ ಕ್ರೋಮ್ ಎಲ್ಲ ಪಳ ಹೊಳಿತೈತೆ. 2 ಮಿರರು, ಈ ಟ್ಯಾಂಕು, ಇದೊಂದು ಕಪ್ಪು ಚುಕ್ಕೆ ಆಗೋಯ್ತು. ರೆಡಿ ಮಾಡಿಸ್ತೀನಿ ಚರಿ, ತಲೆ ಕೆಡಿಸ್ಕೆ ರೆಡಿ ಮಾಡಿಸ್ತೀನಿ ಮಗನೇ. ನಮ್ಮ ಕೊಂಡಾರೆಡ್ಡಿ ಏನು ಕೇಳೋ ಏನಯ್ಯ? ಏನ್ ಬೇಕಪ್ಪ? ಯಾವುದಕ್ಕೆ? ಇಲ್ಲಿ ಗಾಡಿ ಓಡಿಸ್ತಾ ನೋಡಿಲ್ಲ ಗುರು. ಏನು ಹೇಳು? ಓ ಹಬ್ಬ ಕೇಳಕ್ಕೆ ಏನು ಎಮರ್ಜೆನ್ಸಿನಾಗ ಮಾಡಿದೀಯ? ಇನ್ನೇನು ಮತ್ತೆ ನಾಳೆ ಕೇಳಿದ್ರೆ ಇವರು ನೋಡಿ ನಮ್ಮ ಕೊಂಡಾರೆಡ್ಡಿ. ಪುಷ್ಪ 2 ಇರಲಿಲ್ಲ, ಪುಷ್ಪ 1 2 1 ಇರೋದು ಕೊಂಡಾರೆಡ್ಡಿ ಅಂತ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. What is sudden surprise? ಓ ಮೇಲ್ಗಡೆ ಗ್ಲಾಸ್ ಕಂದ್ಬಿಡು. ಅದೇ ಮೇಲ್ಗಡೆ ಗ್ಲಾಸ್ ಹೋಯ್ತು ಈಗ. ಬಿಡು ಅಲ್ಲಿ ಹಾಕ್ಸ್ಕೊಡ್ತೀನಿ, ಕೊಡಿಲ್ಲ ನೋಡೋಣ ಏನಾಯ್ತು. ಕೊಡ ಮಾರಾಯ, ಗ್ಲಾಸ್ ಹೋಯ್ತೇನೋ ಅಂತ. ಮಿನಿ ಬುಲೆಟ್ಗೆ ಇವತ್ತು ಒಳ್ಳೆ ಇದು ಬುದೈತೆ ಹಿಡ್ಗಾಯಿ. ನೋಡ್ತೀನಿ ತಡೆಯ ಮರ, ಗ್ಲಾಸ್ ಏನಾರ ಆಯ್ತಾ? ಕಿತ್ತಾಕ ಸುಮ್ನಿರ ಮರಯ, ನೋಡ್ತೀನಿ ಸುಮ್ನಿರ ಮರ. ಬರೀ ಗ್ಲಾಸ್. ಹಾಂ ಗ್ಲಾಸ್ ಕಂದ್ಬಿಡು. ಬಚಾವಾಗಿದೆ ಇವತ್ತು. ಏನಕ್ಕೆ ಮಾಡಿವೆ? ನನ್ನ ಬೈಕಿಂಗ್ ಕಿರ್ಗಬೇಕಿತ್ತು. ಮಂಗ್ಳೂರು ಬಸ್ಸಲ್ಲಿ ಮೋಟರ್ ಬ್ಲಾಗ್ ಮಾಡ್ಬೋದು, ಬಟ್ ಬೈಯೋಕ್ಕೆ ಒಳಗಡೆ ಸಿಗಲ್ಲ ಗುರು. ಅದಕ್ಕೆ ನಮ್ಮ ಹುಬ್ಳಿ ಭಾಷೆನೇ ಚಂದ. ಅವನ ಪಕ್ಷಿ ಮಗ, ಅಂಥ ಮಗ, ಇಂಥ ಮಗ ಅಂತ ಚೆನ್ನಾಗಿ ಬೈಬೋದು. ವಿಚಿತ್ರ ಇರ್ತವೆ, ಬಟ್ ಅವೆಲ್ಲ ಕಲ್ತ್ಕೋಬೇಕು. ಹುಬ್ಳಿ ಭಾಷೆ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ. ಇದೇ ನೋಡಿ ಎದುರುಗಡೆ ಕಾಣ್ತಾ ಇತ್ತಲ್ಲ ನವೋದಯ ವಿದ್ಯಾ ಮಂದಿರ ವಿದ್ಯಾಶಾಲೆ. ಅದು ನಮ್ಮದೇ ಅಂದರೆ ನಾನು ಓದಿರೋ ಸ್ಕೂಲು ಅಂತ. 8th ಇಂದ 10th ವರೆಗೂ, 10th ಇಂದ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಎಲ್ಲ ಓದಿದ್ದಲ್ಲ ಅಲ್ಲೇ ನಾವು. ಮೂಲೆಯಲ್ಲಿದೆ ನೋಡಿ, ಕಾರ್ನರಲ್ಲಿದೆ. ಹೆಂಗೆ ನೋಡ್ತಾನೆ ಶಿಷ್ಯ? ಚೆನ್ನಾಗಿದೆ ಗಾಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸ್ನೇಹಿತರು ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ. ಇವ್ರ ಹೆಸರು ಮಳ್ಳು ಮಂಜ ಅಂತ. ಇವ್ರ ಹೆಸರು ಆನಂದ್ ಅಂತ. ಫೋಟೋಗ್ರಫಿ, ಯಾರಿಗಾರು ಮದುವೆ ಗಿದುವೆ, ಎಂಗೇಜ್ಮೆಂಟು, ತಿಥಿಗೆ ಅಲ್ವಾ? ತಿಥಿ ಇಲ್ಲ, ಪ್ರೀ ವೆಡ್ಡಿಂಗ್ ಏನಾರು ಬೇಕು ಅಂದರೆ ಆನಂದ್ ಅಂತ. ನನ್ನನ್ನು ಸಂಪರ್ಕಿಸಿ ನಾನು ಹೇಳ್ತೀನಿ ನಿಮಗೆ. ಆನಂದ್ ಅಂತ. ಹಾಯ್ ಹೇಳಮ್ಮ. ಇವರು ಅರುಣ್ ಅಂತ, ಬಿರಿಯಾನಿ ಸ್ಪೆಷಲಿಸ್ಟು ನಮ್ಮೂರಲ್ಲಿ. ನಾನೇ ಸರ್, ನಾನೇ ಆಟೋಗ್ರಫಿ ಏನಾರು ಬೇಕಾ? ಹಾಯ್ ಹೇಳಮ್ಮ ಅರುಣ್. ಹಾಯ್. ಎಲ್ಲ ಟೀ ಕುಡಿಯೋಕೆ ಹೋಯ್ತವ್ರೆ. ನಾವು ಟೀ ಕಾಫಿ ಕುಡಿಯೋಲ್ಲ, ಮನೆಗೆ ಹೋಗುವ. ಹೊಸಕೆ ಭಾವನ ಬನ್ನಿ. ತಮ್ಮನೇ ಎಲ್ಲ ತೊಗೊಂಡಾಯ್ತು. ಸಿಂಪಲ್ ಈ ಗಾಡಿದು ಸ್ಟಾರ್ಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಗಾಡಿ ಆನ್ ಆಯಿತಾ? ಸೊ ಫಸ್ಟು ನೋಡಿ ಕಂಪ್ರೆಷನ್ ಇದೆ ಅಂತ. ಕಂಪ್ರೆಸ್ ಇದ್ದರೆ ಸೊ ಈಗ ಡಿಕಂಪ್ರೆಸ್ ಹೊಡಿರಿ. ಡಿಕಂಪ್ರೆಸ್ ಅಂದರೆ ಸಣ್ಣ ಲಿವರ್ ಇದೆ ನೋಡಿ, ಹೊಡೆದ್ಬಿಟ್ಟು ಮತ್ತೆ ಕಿಕ್ಕರ್ನ ಬ್ಯಾಗ್ ಹಿಂದಕ್ಕೆ ತೊಗೊಂಡು ಇಷ್ಟೇ. ಗಾಡಿ ಸಿಂಪಲ್ ಗಾಡಿ ಗುರು, ಈಸಿ ಸ್ಟಾರ್ಟ್ ಆಗೋಗುತ್ತೆ. ಬಟ್ ಸ್ಟಾರ್ಟ್ ಮಾಡೋಕೆ ಗೊತ್ತಿರಬೇಕಷ್ಟೇ, ಇಲ್ಲ ಅಂದರೆ ಹೆಣ ಬಿದ್ದೋಗ್ಬಿಡುತ್ತೆ ಹೊಸಬ್ರಿಗಾದರೆ. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ. ವಿನೋ ಬುಲೆಟ್ನು ತುಂಬ ದಿನಗಳ ಬಳಿಕ ಆಚೆ ತೆಗೆದು ಸ್ಟಾರ್ಟ್ ಮಾಡಿಕೊಂಡು ಓಡಿಸಿದ್ದೀನಿ. ನನಗೆ ಆದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ತುಂಬ ಸಲ ಹೇಳಿದ್ದೀನಿ, ಏನಕ್ಕಪ್ಪ ಪ್ರೆಷರ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಸಪೋರ್ಟ್ ಬರ್ತಾ ಇಲ್ಲ, ರೀಚ್ ನಾನು ಅಂದ್ಕೊಂಡಿದ್ದ ಲೆವೆಲ್ಗೆ ರೀಚ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದು ಹಳೆ ಚಾನಲ್ ಹೆಸರು, ಇದೇ ಚಾನಲ್ ಹೆಸರು ಹೊಡೆದ್ರೆ ಬರುತ್ತೆ. ಬಟ್ ಈಗ ನಾನ್ ಪಾಪ್ಯುಲರ್ ಅಂತ ಆಗಿದೆ. ನಾನು ಪಾಪ್ಯುಲರ್ ಅಂತ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.